ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ. ತಮ್ಮನೇಲಿ ಎಲ್ಲಿ ನೋಡಿದಾಗೆ ನಾವಿವತ್ತು ಶ್ರೀಧರ ಆಶ್ರಮ ವರದಳ್ಳಿಗೆ ಹೋಗ್ತಾ ಇದ್ದೇವೆ. ಹೊರಟಿದ್ದೇವೆ ಈಗ ಕೇರಿ ಮೇಲೆ ವರದಳ್ಳಿಗೆ. ಯಾಕೋ ಮಳೆ ಮೋಡ ಇತ್ತು ಅನ್ಸುತ್ತಲ್ಲ. ಅದೇ ಮಧ್ಯಾಹ್ನ ಬರ್ಬೋದು ಸ್ವಲ್ಪ. ನಾವು ಒಳ ರೋಡಲ್ಲಿ ಇಕ್ಕೇರಿ ಮೇಲೆ ವರದಳ್ಳಿಗೆ ಹೋಗ್ತಾ ಇದ್ದೇವೆ. ಇಕ್ಕೇರಿ ದೇವಸ್ಥಾನನೂ ಸಿಗುತ್ತೆ. ಅಲ್ಲಿ ತಾವರಿ ಹೂವು ಎಷ್ಟು ಚಂದ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ ಇದು. ಟೂರಿಸ್ಟ್ಗಳು ತುಂಬಾ ಇದ್ರು ಅನ್ಸುತ್ತೆ. ಅದೇ ಇವಾಗ ಸ್ವಲ್ಪ ಜಾಸ್ತಿ ವೆಹಿಕಲ್ ತುಂಬಾ ಇದೆ. ನೋಡಿ ಸುತ್ತಮುತ್ತ ನೋಡ್ಲಿಕ್ಕೆ ಎಷ್ಟು ಚಂದ ಉಂಟು. ಎಷ್ಟು ಚಂದ ಇತ್ತಲ್ಲ. ಈ ಒಳದಾರಿಯಲ್ಲಿ ಬಂದರೆ ಹತ್ರ, ನಾವಿನ್ನು ಹತ್ರ ಬಂತು ವರದಳ್ಳಿ ಹತ್ರ. ರಜೆ ಟೈಮ್ ಆದ್ರಿಂದ ತುಂಬ ಜನ ಟೂರಿಸ್ಟ್ಗಳು ಇದ್ದಿದ್ರು, ರಶ್ ಇದ್ದಿತ್ತು. ನಾವು ಅದೇ ಕಾರಲ್ಲೇ ನಿಲ್ಲಿಸಿ ನಡ್ಕೊಂಡು ಇಲ್ಲಿಂದ ಹೋಯಿತು. 2 ವೀಲರ್ ಒಳಗೆ ಹೋಗ್ಬೋದು, 4 ವೀಲರನ್ನೆಲ್ಲ ಬಿಡುವುದಿಲ್ಲ. ಹೋಗ್ತಾ ಬಲಭಾಗದಲ್ಲೇ ಆಫೀಸ್ ಇದೆ. ಅಲ್ಲಿ ಏನಾದರೂ ಸೇವೆ ಕೊಡೋದಾದರೆ ಎಂತ ಮಾಡೋದಿದ್ರೆ ಚೀಟಿ ಬರ್ಸ್ಕೊಳ್ಬೋದಂತೆ. ಪಾದಕ ಪೂಜೆ ಎಂಥದ್ದೆಲ್ಲ ಇರುತ್ತೆ. ನಮ್ಗೆ ಯಾವುದು ಬೇಕೋ ಅದನ್ನು ಬರ್ಸ್ಕೊಂಡು ಹೋಗ್ಬೋದು. ಉಳ್ಕೊಳ್ಳೋರಿಗೆ ರೂಮ್ ಸಹ ಉಂಟಂತೆ ಅಲ್ಲಿ. ಆಫೀಸಿನ ಎದುರುಗಡೆ ಅದೇ ಕೊಳ ಉಂಟು. ಆಮೇಲೆ ತೀರ್ಥ ಬರ್ತಾ ಇರುತ್ತಲ್ಲ, ಶ್ರೀಧರ ತೀರ್ಥ, ಅಲ್ಲಿ ಎಲ್ಲರೂ ಸ್ನಾನ ಮಾಡಿ ಸ್ವಾಮಿಗಳ ದರ್ಶನಕ್ಕೆ ಹೋಗ್ತಾರೆ. ಆ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ನಾವು ಅಲ್ಲಿ ಕೈಕಾಲು ತೊಳ್ಕೊಂಡು ತೀರ್ಥ ಕುಡ್ಕೊಂಡು ತಲೆಗೆ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ಹೋಯಿತು. ಇಲ್ಲೀಗ ಕೊಳವನ್ನು ಕ್ಲೀನ್ ಮಾಡಿದ್ದಾರೆ. ಅದನ್ನು ಈಗ ಫುಲ್ ಒಳ್ಳೆಯ ನೀರನ್ನು ಬಿಡ್ತಾರೆ. ಈಗ ಅಲ್ಲಿ ಬರ್ತಾ ಇತ್ತು, ನಾವು ಹೋಗಿ ನೋಡುವಾಗ ಒಳ್ಳೆ ನೀರನ್ನು ಪೈಪಲ್ಲಿ ಬಿಡ್ತಾ ಇದ್ರು. ಇದೇ ನೋಡಿ ಶ್ರೀಧರ ತೀರ್ಥ. ಇದು ತುಂಬ ಒಳ್ಳೆದಂತೆ. ಈಗ ಚರ್ಮದ ಕಾಯಿಲೆ ಅಥವಾ ಏನಾದರೂ ಆರೋಗ್ಯ ಸರಿ ಇಲ್ದಿದ್ರೆ ಇಲ್ಲಿದ್ದು ತೀರ್ಥ ತಗೊಂಡೋಗಿ ಎಲ್ಲರೂ ದಿನಾ ಅದನ್ನು ಕುಡಿತಾರಂತೆ. ಅದು ಕೆಲವರಿಗೆ ಗುಣ ಆದದ್ದು ಉಂಟಂತೆ. ಆ ಥರ ಪವಾಡ ಇದು. ಈಗ ನಾವು ಅಲ್ಲಿ ಕೈಕಾಲೆಲ್ಲ ತೊಳ್ಕೊಂಡು ಇಲ್ಲಿ ಬಂತು. ಈಗ ಶ್ರೀಧರ ಸ್ವಾಮಿದು ಸಮಾಧಿ ಮಂದಿರಕ್ಕೆ ನಾವು ಇಲ್ಲಿ ಮೆಟ್ಲು ಮೂಲಕ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ನಡ್ಕೊಂಡು ಹೋಗುವಾಗ ಎಡ ಸೈಡಲ್ಲಿ ಎಲ್ಲ ಫಲಕಗಳು ಉಂಟು. ಅದೆಲ್ಲ ಶ್ರೀಧರ ಸ್ವಾಮಿಗಳು ನುಡಿದಿರುವಂತಹ ಸಂದೇಶ ನುಡಿಗಳು. ಅದು ಎಷ್ಟು ಅರ್ಥಪೂರ್ಣವಾಗಿತ್ತು ಗೊತ್ತುಂಟ. ಇಲ್ಲಿಗೆ ಬಂದರೆ ಒಂಥರ ಮನಸ್ಸಿನ ದುಗುಡ ಮತ್ತು ಏನಾದರೂ ಬೇಸರ ದುಃಖ ಏನಾದರೂ ಇದ್ದರೆ ಹೋಗ್ತದೆ ಅದು. ನಾನು ಎಷ್ಟೋ ಸಲ ಅದರದ್ದು ಅನುಭವ ಪಡೆದಿದ್ದೇನೆ. ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗ್ತದೆ ಇಲ್ಲಿಗೆ ಬಂದರೆ. ಇಲ್ಲಿ ಒಂದು ಶ್ರೀಧರ ಸ್ವಾಮಿಗಳದ್ದು ಮೂರ್ತಿ ಇದ್ದು ಅಲ್ಲಿ ಇದು ಕೊಳ ಥರ ಉಂಟು. ಅಲ್ಲಿ ಯಾರೂ ಹೋಗೋದಿಲ್ಲ. ಅವರು ಬಹುಶಃ ಅಲ್ಲಿ ಕುಳಿತು ತಪಸ್ಸು ಮಾಡ್ತಿದ್ರೇನೋ. ತುಂಬ ಕಡೆ ಅವರು ತಪಸ್ಸು ಮಾಡಿದ ಜಾಗ ಉಂಟು. ಶ್ರೀಧರ ಸ್ವಾಮಿಯ ನಾಮಸ್ಮರಣೆ ಮಾಡ್ತಾ ಇಲ್ಲಿ ಮೆಟ್ಲು ಹತ್ತಿದ್ರೆ ಆಯಾಸವೇ ಆಗೋದಿಲ್ಲ ನನಗೆ ಅದರ ಅನುಭವ ಆಗಿದೆ. ಹೆಚ್ಚಿನವರಿಗೆ ಆಗಿದೆ ಅದರದ್ದು ಅನುಭವ. ಕೇಳಿದ್ದೇನೆ ನಾನು. ನನಗೆ ನಿಜವಾಗಿ ಕಾಲು ನೋವು ಆಗಿದ್ದಿತ್ತು. ಆದರೆ ಅಲ್ಲಿಗೆ ಹತ್ತುತ್ತೇನಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಆರಾಮಾಗಿ ನಿಧಾನಕ್ಕೆ ಹತ್ತಿ ಇಳಿದೆ. ಅದೇ ನಾ ಹೇಳೋದು. ಅಂದರೆ ಆ ದೇವರದ್ದು ಅನುಗ್ರಹ ನಮ್ಮ ಮೇಲೆ ಅಷ್ಟು ಉಂಟು. ಹಾಗಾಗಿ ಆ ಥರ ಆಯಿತು.
ನಾವೀಗ ಶ್ರೀಧರ ಆಶ್ರಮಕ್ಕೆ ಬಂತು. ಅಲ್ಲಿ ವಿಡಿಯೋ ಒಳಗೆ ಅಲೋ ಇಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ಹೊರಗಿಂದ ಎಲ್ಲ ವಿಡಿಯೋ ತೆಗಿತಾ ಇದ್ದೆ. ಎಲ್ಲ ಭಕ್ತಾದಿಗಳು ಬಂದು ಎಲ್ಲ ಸೇವೆ ಮಾಡಿಕೊಂಡು ಹೋಗ್ತಾಯಿದ್ರು. ನಾವು ಅಲ್ಲಿ ಶ್ರೀಧರ ಸ್ವಾಮಿ ಮಂದಿರದೊಳಗೆ ಹೋಗಿ ತೀರ್ಥ ಪ್ರಸಾದ ತಕ್ಕೊಂಡು, ಅಕ್ಷತೆ ಕೊಡ್ತಾರೆ, ಅದನ್ನು ತಕ್ಕೊಂಡು ಬಂತು. ಆಮೇಲೆ ನಾನು ಅಲ್ಲಿ ಹೊರಗೆ ಒಂದು ವೃಕ್ಷ ಉಂಟು, ಅಲ್ಲಿ ಬಂದು ಕೂತ್ಕೊಂಡೆ. ಅಲ್ಲಿ ಆಚೆಗೆ ಒಬ್ಬರು ಈ ಸ್ವಾಮಿಗಳಿದ್ರು ನೋಡಿ, ಅವರಿಗೆ ಕಾಲಿಗೆ ಬಿದ್ದು ಬಂದು ಕೂತ್ಕೊಂಡೆ. ಇಲ್ಲಿ ಶ್ರೀಧರ ಸ್ವಾಮಿಯವರು ಕೂತ್ಕೊಳ್ತಿದ್ರಂತ ಹೇಳ್ತಾರೆ. ನಾನು ಅಲ್ಲೇ ಕೂತ್ಕೊಂಡು ಅವರ ಧ್ಯಾನ ಮಾಡ್ತಾ ಇದ್ದೆ. ಓಂ ನಮ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮ ಅಂತ ಹೇಳ್ತಾ ಇದ್ದೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಒಂಥರ ಆ ಥರ ಆಗುತ್ತಲ್ಲಿ ಹೋದರೆ. ನಾನು ಯಾವಾಗಲೂ ಏನಾದರೂ ನನಗೆ ಬೇಜಾರಾದರೆ ಎಲ್ಲ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇರ್ತೇನೆ, ಅಲ್ಲಿಗೆ ಹೋಗಿ ಬರುವ ಈ ಒಂದು ಸಲ ಅಂಥೇಳಿ ಹೇಳ್ತೇನೆ. ಕೆಲವೊಮ್ಮೆ ಬೆಳಿಗ್ಗೆ ಬೇಗ ಎದ್ದು ಹೋದದ್ದು ಉಂಟು ನಾವು. ಇದೀಗ ನೀವು ನೋಡ್ತಾ ಇರೋದು ಯಾಗಶಾಲೆ. ಅಲ್ಲೆಲ್ಲ ಯಾಗ ಅದೆಲ್ಲ ನಡೀತದಂತೆ. ಈಗ ನಾವು ಇಲ್ಲಿಂದ ಹೊರಡ್ತು ಕೆಳಗೆ ಇಳ್ಕೊಂಡು ಹೋಗಬೇಕು. ಅಷ್ಟರೊಳಗೆ ಇವರು ಅಲ್ಲೊಂಚೂರು ವೀಡಿಯೋ ಮಾಡಿಕೊಂಡ್ರು. ಎಂತಂದರೆ ಅಲ್ಲಿ ಕೆಳಗಿಳಿಯುವ ಎಡಗಡೆ ಒಂದು ದಾರಿ ಉಂಟು, ಅದು ಧರ್ಮಧ್ವಜಕ್ಕೆ ದಾರಿ ಅಂತೇಳಿ. ಅಲ್ಲಿಂದ ಹತ್ಕೊಂಡು ಸಹ ಹೋಗ್ತಾರೆ. ನಮಗೆ ಟೈಮ್ ಇಲ್ದಿದ್ದರಿಂದ ನಾವು ಹೋಗಲಿಲ್ಲ ಅಲ್ಲಿಗೆ. ಅದು ಈ ರೋಡಿಂದ ಹೀಗೆ ಹೋದರೆ ಇಲ್ಲಿ ಮೇಲಿಂದ ಹತ್ಬೋದು. ಅಲ್ಲೇ ಶ್ರೀಧರ ಸ್ವಾಮಿಗಳು ತಪಸ್ಸೆಲ್ಲ ಮಾಡ್ತಿದ್ರಂತೆ ಅಲ್ಲಿಯೂ. ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗ್ತಾರೆ ಬೇರೆಯವರು. ನಾವು ಹೋಗಲಿಲ್ಲ, ಹಾಗೆ ವಾಪಸ್ ಕೆಳಗೆ ಇಳ್ಕೊಂಡು ಬಂತು. ಇದು ವೇದ ಪಾಠಶಾಲೆ. ಇಲ್ಲಿ ಮಕ್ಕಳೆಲ್ಲ ಬಂದು ವೇದ ಕಲಿತಾರೆ. ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶ ಇಲ್ಲ. ಇಲ್ಲಿಂದ ನೋಡಿ ಸುತ್ತಮುತ್ತಲು ಪರಿಸರ ಯಾವ ಥರ ಉಂಟಂತ ಎಷ್ಟು ಖುಷಿ ಆಗ್ತದೆ ಮನಸ್ಸಿಗೆ. ಇಲ್ಲಿಂದ ಕೆಳಗಡೆ ನಾವು ಹತ್ತಿ ಬರುವಾಗ ಕೊಳದ ಹತ್ರ ಎಲ್ಲ ಹೋಗಿತ್ತಲ್ಲ, ಅದು ತೋರ್ತಾ ಉಂಟು ನೋಡಿ ಅಲ್ಲಿಂದ. ನಾವು ಆಮೇಲೆ ಶ್ರೀಧರ ಮಠದಲ್ಲೇ ಊಟ ಮಾಡಿ ಅಲ್ಲಿಂದ ದುರ್ಗಾಂಬ ದೇವಸ್ಥಾನಕ್ಕೆ ಹೊರಡ್ತು. ಊಟ ಮಾತ್ರ ತುಂಬ ಒಳ್ಳೆಯದಿತ್ತು, ತುಂಬ ಖುಷಿ ಆಯ್ತು ನಮಗೆ. ನಾವೀಗ ಅಲ್ಲೇ ಹತ್ತಿರದಲ್ಲಿದ್ದ ದುರ್ಗಾಂಬ ದೇವಸ್ಥಾನಕ್ಕೆ ಬಂದಿತ್ತು. ಅಲ್ಲಿ ಶ್ರೀಧರ ಸ್ವಾಮಿಗಳು ಪೂಜೆ ಮಾಡ್ತಿದ್ರಂತೆ. ಅಲ್ಲಿ ಭಟ್ರು ಅಂದರೆ ಆ್ಯಕ್ಚುಲಿ ಬಾಗಿಲು ಹಾಕಿದ್ದಿತ್ತು. ನಮಗೆ ಹೋದ್ರ ಕೂಡಲೇ ಪಾಪ ಈಚಿಂದ ಬಾಗಿಲು ತೆಗೆದು ಪೂಜೆ ಎಲ್ಲ ಮಾಡಿ ಕೊಟ್ಟರು. ತುಂಬ ಒಳ್ಳೆ ಭಟ್ರು. ಇಲ್ಲೂ ಭೋಜನದ ವ್ಯವಸ್ಥೆ ಉಂಟಂತೆ. ಭಟ್ರು ಅದೇ ನಮಗೆ ಹೇಳ್ತಾ ಇದ್ರು, ಊಟ ಮಾಡಿ ಅಂತ. ನಮ್ಮದಲ್ಲಿ ನಾವು ಅಲ್ಲೇ ಊಟ ಮಾಡಿ ಬಂತಂತೇಳಿ. ಅದೇ ಅವರದ್ದು ಮಾತುಕತೆ ಎಲ್ಲ ಅಷ್ಟು ಚೆಂದ ಇದ್ದಿತ್ತು. ಇದೇ ದುರ್ಗಾಂಬ ದೇವಿ. ಇದು ಶ್ರೀಧರ ಸ್ವಾಮಿಗಳು ಪ್ರವಚನ ಮಾಡ್ತಿದ್ದ ಪೀಠ ಅಂತೆ. ಇದು ದೇವಸ್ಥಾನದ ಆವರಣ. ದೇವಸ್ಥಾನದ ಪಕ್ಕದಲ್ಲೇ ಅಂಬಾತೀರ್ಥ ಕೊಳ ಉಂಟು. ಅಲ್ಲೂ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ನಾವು ಇಲ್ಲಿಂದ ಈಗ ಸಿಗಂದೂರಿಗೆ ಹೋಗಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೇನೆ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಓಕೆನಾ? ಬಾಯ್, ಸಿ ಯು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ.